ಈಗ ಉದಯಗಿರಿ ಕೇಸ್ ವಿಚಾರಕ್ಕೆ ಬರೋಣ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಂಡರಿಂದ ಕಲ್ಲೇಟು ತಿಂದು ಪೊಲೀಸರು ತೆಪ್ಪಗಾಗ್ಬಿಟ್ರ, ಏನೋ ಮಾಡೋಕ್ಕಾಗ್ತಾ ಇಲ್ವಾ ಅವ್ರಿಗೆ? ಮೈಸೂರಲ್ಲೇ ಇದ್ರು ಮುಸ್ಲಿಂ ಮುಖಂಡನ ಮೇಲೆ ಯಾಕೆ ಕ್ರಮ ಇಲ್ಲ, ಯಾಕೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಅಂತ. ಯಾಕಂದ್ರೆ ಇದೇ ಮುಸ್ಲಿಂ ಮುಖಂಡರು ಮುಫ್ತಿ ಮುಷ್ತಾಕ್ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಈ ಪ್ರಚೋದನಕಾರಿ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡ್ಕೊಳ್ಬೋದು, ಕೇಸ್ ಹಾಕಬಹುದು. ಆಮೇಲೆ ಹಿಂಗೆ ಮಾಡಿದವರು ಮೈಸೂರಲ್ಲೇ ಇದ್ದಾರೆ, ಮೈಸೂರಲ್ಲೇ ಇದ್ರೂ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಯಾಕೆ ಹಿಂದೇಟಾಗ್ತಾ ಇದ್ದಾರೆ? ಸಾಡೆ ರಸ್ತೆಯಲ್ಲಿ ಇರುವಂತಹ ದುರ್ಗಾಯಿ ಮಸೂದಿ ಮೌಲಿ ಮುಷ್ತಾಕ್ ಅವರು ಅಲ್ಲೇ ಇದ್ದಾರೆ, ಮೈಸೂರಲ್ಲೇ ಇದ್ದಾರೆ. ಯಾಕೆ ಅವ್ರನ್ನ ಹೇಳಿಕೆ ಪಡ್ಕೊಳ್ಳಿಲ್ಲ, ಯಾಕೆ ಅವರನ್ನು ವಶಕ್ಕೆ ಪಡ್ಕೊಳ್ಳಿಲ್ಲ ಅನ್ನೋ ಪ್ರಶ್ನೆ ಆಗ್ತಾ ಇದೆ. ಈಗ ಮಂಡ್ಯ ಜಿಲ್ಲೆ KR ಪೇಟೆಯ ಮೌಲ್ವಿ ಮುಫ್ತಿ ಮುಷ್ತಾಕ್ ಗಲಾಟೆ ದಿನದಂದು ಪ್ರಚೋದನಕಾರಿ ಭಾಷಣ ಮಾಡಿದ್ದು ಎಲ್ಲೆಡೆ ವೈರಲ್ ಆಗಿತ್ತು. ಇಷ್ಟೆಲ್ಲ ಆದರೂ ಕೂಡ ಅವರನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಮೀನಾಮೇಷ ಯಾಕೆ ಎಣಿಸ್ತಾ ಇದ್ದಾರೆ? ಏನು ಕಾಣದ ಕೈಗಳಿಂದ ಪೊಲೀಸರ ಮೇಲೆ ಏನಾದರೂ ಒತ್ತಡ ಬೀಳ್ತಾ ಇದೆಯಾ? ಅಷ್ಟರ ಮಟ್ಟಿಗೆ ಏನಾದರೂ ಒತ್ತಡ ಇದೆಯಾ? ಅವ್ರ ತಂಟೆಗೆ ಹೋಗ್ಬೇಡಿ ಅಂತ ಯಾರಾದರೂ ಹೇಳಿದ್ರಾ ಪೊಲೀಸರಿಗೆ? ಯಾರಾದರೂ ರಾಜಕೀಯ ನಾಯಕರು ಹೇಳಿದ್ರಾ? ಹಾಗೆ ಪ್ರಶ್ನೆ ಉದ್ಭವಿಸುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಈಗ ಪ್ರಚೋದನಕಾರಿ ಭಾಷಣ ಮಾಡಿದವರು ಮೈಸೂರಿನಲ್ಲೇ ಇದ್ದಾರೆ, ಆದರೂ ಕೂಡ ಅವರನ್ನು ಅರೆಸ್ಟ್ ಮಾಡೋದಕ್ಕೆ, ಅರೆಸ್ಟ್ ಮಾಡಿ ಅವರನ್ನ ಹೇಳಿಕೆಯನ್ನು ಪಡ್ಕೊಳ್ಳೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಯಾರು ಒತ್ತಡ ಇದೆ ಅವರಿಗೆ? ಮೊನ್ನೆ ನಡೆದಂತ ಮೈಸೂರಿನ ಉದಯಗಿರಿಯ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಘಟನೆಯ ತಡರಾತ್ರಿ ಕಲ್ಲು ತೂರಾಟ ಪ್ರಕರಣಕ್ಕೂ ಮುನ್ನ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದ ಮುಫ್ತಿ ಮುಷ್ತಾಕ್ ಏನಿದ್ದಾನೆ, ಈತ ಮೌಲ್ವಿ ಆಗಿದ್ದಾನೆ. ಈತನಿಂದಲೇ ಘಟನೆಗೆ ಘಟನೆಗೆ ಕುಮ್ಮಕ್ಕು ಕೊಡೋದಕ್ಕೆ ಈತನೇ ಕಾರಣ ಅಂತೇಳಿ ಗಂಭೀರ ಆರೋಪ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ. ಯಾಕಂದ್ರೆ ಮೌಲ್ವಿ ಮಾಡಿದಂತ ಆ ಒಂದು ಬಹಿರಂಗವಾದಂತಹ ಪ್ರಚೋದನಕಾರಿ ಭಾಷಣದಿಂದ ಮುಸ್ಲಿಂ ಯುವಕರು ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ